ಹಿಂದೆ ಶಿವನಗೌಡರು ಅಂತ ಅವ್ರ ಮನೆಯವರು, ತಾಯಿ ರತ್ನಪ್ರಭು ಅಂತ, ಅವ್ರ ಅಜ್ಜ ಶಿವಪ್ಪಯ್ಯ ಅಂತ ಹೇಳ್ಬಿಟ್ಟು ಇವರು ಬ್ಯಾಡಗಿ ತಾಲೂಕಿನಿಂದ ಈ ಚಿತ್ರದುರ್ಗಕ್ಕೆ ಬಂದು ನೆಲೆಸಿದರು. ಅವರ ಅಣ್ಣ ಟ್ರೆಜರಿ ಆಫೀಸರ್ ಆಗಿದ್ದರು ದುರ್ಗದಲ್ಲಿ. ನಂತರ ಶಿವನಗೌಡರು KEBನಲ್ಲಿ ಕೆಲಸ ಸಿಕ್ತು. ನಾವು ಅವರು ಸಹೋದ್ಯೋಗಿಗಳು. ಶಿವನಗೌಡರಾಗಲಿ, ಅವರ ತಂದೆ ಆಗಲಿ, ರೇಣುಕಸ್ವಾಮಿ ಆಗಲಿ, ಅವರೆಲ್ಲರೂ ಕೂಡ ಸಾತ್ವಿಕರು. ಅವರ ಮನೆಗೆ ಬಾಳೆಹೊನ್ನೂರು ಶ್ರೀಗಳಾಗಲಿ, ಕಣಕುಪ್ಪೆ ಶ್ರೀಗಳಾಗಲಿ, ಕೇದಾರರಾಗಲಿ ಎಲ್ಲರೂ ಕೂಡ ಬಂದು ಪೂಜೆ ಪುನಸ್ಕಾರ ವಾಸ್ತವ್ಯ ಮಾಡಿ ಪೂಜೆ ಪುನಸ್ ಮಾಡುತ್ತಂಥ ಮನೆತನ. ಆದರೆ ಇದು ರೇಣುಕಸ್ವಾಮಿಗೆ ಆಗಿರ್ತಕ್ಕಂಥ ಕೊಲೆ ಪ್ರಕರಣದಲ್ಲಿ ನಮಗೆ ಕೇಳಿ ಆಶ್ಚರ್ಯ ಆಯಿತು. ಇದು ಖಂಡನೀಯ. ಅವರ ಸಾತ್ವಿಕತೆ ಈ ನಮೂನೆ ಆಯಿತು, ಅಥವಾ ಇವ್ರು ಹುಡುಗ ಬೇರೆ ಯಾವ ದಾರಿ ಹಿಡಿದ ಅಂಬೋದು ನಾವು ಕಣ್ಣಾರೆ ನೋಡಿದ್ದು. ಹುಡುಗನ ಹುಟ್ಟದಾಗಲಿಂದ ಆಡಿಸಿ ಬೆಳೆಸಿದವರು. ಆದರೆ ಅಂಥ ಘಟನೆ ಆಗಬಾರ್ದಾಗಿತ್ತು. ಅದು ಖಂಡನೀಯ. ಈಗ ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ರು? ಈಗ ಒಂದು ವರ್ಷದಿಂದ ಅಪೋಲೋ ಫಾರ್ಮಸಿನಲ್ಲಿ ಕೆಲಸ ಮಾಡ್ತಿದ್ದೆ. IUDP ಲೇಔಟ್ನಲ್ಲಿ ಹೊಸ ಬ್ರಾಂಚ್ ಓಪನ್ ಆದಾಗ ಇಲ್ಲಿ ಬೆಂಗಳೂರಿಲ್ಲ, ಇಲ್ಲೇ ಅಪೋಲೋ ಫಾರ್ಮಸಿ ಇಲ್ಲೇ ಕೆಲಸ ಮಾಡ್ತಿದ್ದು. ಇಲ್ಲಿಂದ ಬೆಂಗಳೂರಿಗೆ ಯಾಕೆ ಕರ್ಕೊಂಡು ಹೋದರು, ಯಾಕೆ ಇದು ಮಾಡಿದ್ರು ಎಂಬುದು ನಮಗೂ ಒಂದು ಆಶ್ಚರ್ಯಕರವಾದ ಒಂದು ಇದು ಉನ್ನತ ತನಿಖೆ ಆಗಬೇಕು. ಅವರ ಕುಟುಂಬದವರಿಗೆ ನ್ಯಾಯ ಒದಗಿಸ್ಬೇಕು. ಇವಾಗ ಅವರ ಮನೆಯವರು 8 ತಿಂಗಳು 6 ತಿಂಗಳು ಮೊನ್ನೆಯನ್ನು ಶ್ರೀಮಂತ ಕಾರ್ಯ ಮಾಡಿದ್ವಿ, ಒಂದು 2 ತಿಂಗಳ ಕೆಳಗೆ. ಇವಾಗ ಆ ಮಗುವು ಕೂಡ ನ್ಯಾಯ ಸಿಗಬೇಕು ಅಂತಂದರೆ ಅವ್ರಿಗೆ ಒಂದು ಉನ್ನತ ತನಿಖೆ ಆಗಿ ಯಾರು ಆರೋಪಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ. ದರ್ಶನ ಮಾಡಿದರು, ಇನ್ನೊಬ್ಬರು ಮಾಡಿದರು, ಅದು ಗೊತ್ತಿಲ್ಲ ವಿಚಾರ. ಆದರೆ ಮಾಧ್ಯಮದಲ್ಲಿ ನೋಡಿದ್ದೀವಿ. ಆದರೆ ಇದು ಯಾರು ಮಾಡಿದಾರೋ ಅವ್ರನ್ನ ಸರ್ಕಾರ ಆಗಲಿ, ಪೊಲೀಸ್ ಇಲಾಖೆ ಆಗಲಿ ಉನ್ನತ ಮಟ್ಟದ ತನಿಖೆ ಆಗಿಬಿಟ್ಟು ಅವರಿಗೆ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ನಾವು ಚಿತ್ರದುರ್ಗ ಸಮಾಜ ಪರವಾಗಿ ಖಂಡಿಸ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.